ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯಸಭೆಗೆ ಬನ್ನಿ ಅಂತ. ಇದು ಆಕ್ಚುಲಿ ಚೆನ್ನಾಗಿರೋದು. ಅದಕ್ಕೆ ಸಿದ್ದರಾಮಯ್ಯನವರು ಒಪ್ಪಿಲ್ಲ. ಬೆಂಗಳೂರಿಗೆ ಹೋಗಿ ಶಾಸಕರುಗಳ ಜೊತೆಗೆ ಚರ್ಚೆ ಮಾಡಿ ಹೇಳ್ತೀನಿ ಅಂದಿದ್ದಾರೆ. 2 ದಿವಸ ಟೈಮ್ ಕೇಳಿದ್ದಾರೆ. ಇವತ್ತು 26, ನಾಡಿದ್ದು ಹೇಳ್ತಾರಂತೆ. ಪ್ರಶಾಂತ್, ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ಮುಖ್ಯಮಂತ್ರಿ ಯಾರು, ನಮ್ಮ ಆಪ್ತರಿಗೇನೇನು, ನನ್ನ ಮಗನ ರಾಜಕೀಯ ಭವಿಷ್ಯ, ಅಲ್ಲಿ ತನಕ ಇವತ್ತಿನ ಚರ್ಚೆ ಹೋಗಿದೆಯಾ ಹೋಗಿಲ್ವಾ? ಅದೇ ನನಗನ್ಸುತ್ತೆ ಸಿದ್ದರಾಮಯ್ಯನಂತರ ಜನನಾಯಕ ಈಗ ನನ್ನ ಮಗನ ಭವಿಷ್ಯ ಏನು ಅಂತಕ್ಕಂಥದ್ದನ್ನೇನು ಹೈಕಮಾಂಡ್ ಮುಂದೆ ಕೇಳಿ ಸಣ್ಣ ಮನಸ್ಥಿತಿಯ ಆ ರೀತಿಯ ರಾಜಕಾರಣಿ ಅಂತ ಸಿದ್ದರಾಮಯ್ಯನವರಲ್ಲ. ನಾವು ಕನ್ವೆನ್ಷನಲಿ ವಿಚಾರ ಮಾಡ್ತಿದ್ದೀವಿ, ಅವರು ಅನ್ಕನ್ವೆನ್ಷನಲ್ ವಿಚಾರ ಮಾಡ್ತಿರ್ಬೋದು. ಎಸ್, ಆದರೆ ನನ್ನ ನಂತರ ಯಾರು ಅನ್ನುವ ಪ್ರಶ್ನೆಯನ್ನು ನನ್ನ ಮೂಲಗಳಿಂದ ನನಗೆ ಬಂದ ಮಾಹಿತಿ, ಆ ಪ್ರಶ್ನೆಯನ್ನು ಕೇಳಿದಾಗ ಅದರ ಬಗ್ಗೆ ಆ ನಂತರ ನಾವು ತೀರ್ಮಾನ ತಗೊಳ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ. ಹಿ ವಾಸ್ ವಿಸಿಬಲಿ ಲಿಟಲ್ ಅಪ್ಸೆಟ್ ಅಂತ ಅಂದ್ರಪ್ಪ ಸಿದ್ದರಾಮಯ್ಯನವರು. ಅದಿತ್ತು ನನಗನ್ಸುತ್ತೆ ನಾವು 2011ರ ಪರಿಸ್ಥಿತಿಯನ್ನು 2026ರ ಜೊತೆ ಪ್ರತಿ ಬಾರಿ ಹೋಲಿಸೋದು ಮೇ ಬಿ ಟು ಅರ್ಲಿ ಟು ಕಾಲ್. ಯಾಕಂದರೆ ಸಿದ್ದರಾಮಯ್ಯನವರ ಜಾಯಮಾನವನ್ನು ಗಮನಿಸಿದಾಗ ಅವ್ರಿಗೂ ಗೊತ್ತಿದೆ 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಆದಮೇಲೆ ನಾನು ತುಂಬ ಹಠ ಹಿಡಿದು ಏನು ಮಾಡಬೇಕು ಅಂತಕ್ಕಂಥದ್ದೇನು ಅವ್ರ ಮನಸ್ಸಿನಲ್ಲಿ ಇರಲಿಕ್ಕಿಲ್ಲ. ಡಾಕ್ಟರ್ ಯತೀಂದ್ರರ ಪೊಲಿಟಿಕಲ್ ಫ್ಯೂಚರ್ ನಿಶ್ಚಿತವಾಗಿರುತ್ತೆ. ಮೈಸೂರು, ಚಾಮರಾಜನಗರ, ಬೇರೆ ಬೇರೆ ಭಾಗಗಳಲ್ಲಿರ್ತಕ್ಕಂಥ ತಮ್ಮ ಬೆಂಬಲಿಗರ ಹಿತರಕ್ಷಣೆ ನಿಶ್ಚಿತವಾಗಿ ಮುಖ್ಯ ಆಗಿರುತ್ತೆ. ರೈಟ್, ಬಟ್ ಇಟ್ ವಿಲ್ ಬಿ ಟೇಕನ್ ಕೇರ್ ಆಫ್ ಅಂತ ನನಗನ್ಸುತ್ತೆ. ಅದೇನು ಬಹಳ ದೊಡ್ಡ ಕ್ರೂಷಿಯಲ್ ಸಂಗತಿ ಆಗಿ ಉಳಿಲಿಕ್ಕಿಲ್ಲ. ನಮ್ ಪ್ರಕಾರ ಇಲ್ಲಿ ಪಂಚಾಯ್ತಿ ಕ್ಲೋಸ್. ಸತ್ಯ ಅಂದ್ರೆ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು.